ಎಲ್ಲರೂ ಪೋಟ್ಲಿ ಬಟನ್ ಡಿಸೈನ್ ಮಾಡಬೇಕು ಅಂತಂದರೆ ಈಗ ಓಲ್ಡ್ ಡಿಸೈನ್ನೇ ಮಾಡ್ತಾ ಇರ್ತಾರೆ, ಇಲ್ಲ ಕೆಲವರು ಚೇಂಜ್ ಮಾಡ್ಕೊಂಡಿರ್ತಾರೆ. ನಾನು ಎರಡೂ ಸಹ ಇಲ್ಲಿ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನು ಮಾಡ್ಬೋದು. ಫಿನಿಶಿಂಗ್ ಮಾತ್ರ ಎರಡೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಚೆನ್ನಾಗೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಎರಡೂ. ಎರಡು ಓಕೆ ನೋಡಿ. ಆದರೆ ಇದು ಬಂದು ಇದ್ರಲ್ಲಿ ಮಾಡೋದು ನನಗೆ ಬೆಸ್ಟು ಅಂತ ಅನಿಸುತ್ತೆ. ಇದು ಅಂದರೆ ನೋಡಿ, ಈ ಥರ ಮಣಿಯಲ್ಲಿ ಮಾಡಿರೋವಂಥದ್ದು. ಈ ಪಿಂಕ್ ಏನಿದೆಯಲ್ಲ ಅದೆಲ್ಲ ಈ ಥರ ಮಣಿಯಲ್ಲಿ. ಈ ಮಣಿ ಬಂದು ಸ್ವಲ್ಪ ಇನ್ನೊಂದು ಸುತ್ತು ದಪ್ಪ ಇರೋವಂಥದ್ದು ತೊಗೊಳ್ಳಿ, ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಸಣ್ಣ ಆಗೋಯ್ತಿದ್ದು. ಇದು ಬಂದು ಈ ಒಂದು ಯೆಲ್ಲೋ ಕಲರ್ ಬಂದು ಇದ್ರಲ್ಲಿ ಮಾಡಿರೋವಂಥದ್ದು. ಆದರೆ ಇದರಲ್ಲಿ ನಾವು ಸೈಜ್ ಕುತ್ಕೋಬೇಕು. ಸೈಜ್ ವೈಸ್ ತೊಗೋಬೇಕು ಅಂದರೆ ನೋಡಿ, ಇದರಲ್ಲೇ ಗೊತ್ತಾಗುತ್ತಲ್ವ, ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಇರುತ್ತೆ. ಹಾಗಾಗಿ ಇದ್ರಲ್ಲಿ ಮಾಡೋದು ಬೆಸ್ಟು ಅಂತ ಅಂದ್ಕೊತೀನಿ. ನಿಮ್ಗೆ ಯಾವ್ದು ಬೆಸ್ಟ್ ಇದೆಯೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೋಡಿ. ಎರಡೂ ಅಷ್ಟೇ. ಇದು ಬಂದು ಇದ್ರದ್ದು, ಇದು ಬಂದು ಇದ್ರದ್ದು. ಎಲ್ಲರೂ ಪೋಟ್ಲಿ ಬಟನ್ ಡಿಸೈನ್ ಮಾಡಬೇಕು ಅಂತಂದರೆ ಈಗ ಓಲ್ಡ್ ಡಿಸೈನ್ನೇ ಮಾಡ್ತಾ ಇರ್ತಾರೆ, ಇಲ್ಲ ಕೆಲವರು ಚೇಂಜ್ ಮಾಡ್ಕೊಂಡಿರ್ತಾರೆ. ನಾನು ಎರಡೂ ಸಹ ಇಲ್ಲಿ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನು ಮಾಡ್ಬೋದು. ಫಿನಿಶಿಂಗ್ ಮಾತ್ರ ಎರಡೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಚೆನ್ನಾಗೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಎರಡೂ ಓಕೆ ನೋಡಿ. ಆದರೆ ಇದು ಬಂದು ಇದ್ರಲ್ಲಿ ಮಾಡೋದು ನನಗೆ ಬೆಸ್ಟು ಅಂತ ಅನಿಸುತ್ತೆ. ಇದು ಅಂದರೆ ನೋಡಿ, ಈ ಥರ ಮಣಿಯಲ್ಲಿ ಮಾಡಿರೋವಂಥದ್ದು. ಈ ಪಿಂಕ್ ಏನಿದೆಯಲ್ಲ ಅದೆಲ್ಲ ಈ ಥರ ಮಣಿಯಲ್ಲಿ. ಈ ಮಣಿ ಬಂದು ಸ್ವಲ್ಪ ಇನ್ನೊಂದು ಸುತ್ತು ದಪ್ಪ ಇರೋವಂಥದ್ದು ತೊಗೊಳ್ಳಿ, ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಸಣ್ಣ ಆಗೋಯ್ತಿದ್ದು. ಇದು ಬಂದು ಈ ಒಂದು ಯೆಲ್ಲೋ ಕಲರ್ ಬಂದು ಇದ್ರಲ್ಲಿ ಮಾಡಿರೋವಂಥದ್ದು. ಆದರೆ ಇದರಲ್ಲಿ ನಾವು ಸೈಜ್ ಕುತ್ಕೋಬೇಕು. ಸೈಜ್ ವೈಸ್ ತೊಗೋಬೇಕು ಅಂದರೆ ನೋಡಿ, ಇದರಲ್ಲೇ ಗೊತ್ತಾಗುತ್ತಲ್ವ, ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಇರುತ್ತೆ. ಹಾಗಾಗಿ ಇದ್ರಲ್ಲಿ ಮಾಡೋದು ಬೆಸ್ಟು ಅಂತ ಅಂದ್ಕೊತೀನಿ. ನಿಮ್ಗೆ ಯಾವ್ದು ಬೆಸ್ಟ್ ಇದೆಯೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೋಡಿ. ಎರಡೂ ಅಷ್ಟೇ. ಇದು ಬಂದು ಇದ್ರದ್ದು, ಇದು ಬಂದು ಇದ್ರದ್ದು.